ಕಬ್ಬು ಬೆಳೆಗಾರರ ರೋಷಾಗ್ನಿಗೆ ಅಂತೂ ಇಂತೂ ಸರ್ಕಾರ ಮಂಡಿಯೂರಿದೆ. ಸತತ 9 ದಿನಗಳ ಹೋರಾಟಕ್ಕೆ ರೈತರಿಗೆ ಪ್ರತಿಫಲ ಸಿಕ್ಕಿದ್ದು 3,300 ರೂಪಾಯಿಯನ್ನ ರಾಜ್ಯ ಸರ್ಕಾರ ಪ್ರತಿ ಟನ್ಗೆ ನಿಗದಿ ಮಾಡಿದೆ. ಹೀಗಾಗಿ ಹೋರಾಟ ಮಾಡಿದ ಸ್ಥಳದಲ್ಲೇ ರೈತರು ಸಂಭ್ರಮಿಸಿದ್ರು. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಬ್ಬು ಬೆಳೆಗಾರರ ರೋಷಾಗ್ನಿಗೆ ಮಂಡಿಯೂರಿದ ಸರ್ಕಾರ ಪ್ರತಿ ಟನ್ಗೆ 3,300 ರೂಪಾಯಿಗೆ ಒಪ್ಪಿ ಸಿಹಿ ಸುದ್ದಿ ನೀಡಿದ ಸರ್ಕಾರ 9 ದಿನಗಳ ಕಾಲ ನಡೆದ ರೈತರ ಹೋರಾಟ ಅಂತ್ಯ. ಕೈಯಲ್ಲಿ ಬಾರುಕೋಲು ಹಿಡಿದು ಚಾಟಿ ಏಟು, ಕುಡುಗೋಲು ಪ್ರದರ್ಶನ, ಇತ ಕುದುರೆ ಗಾಡಿ ಏರಿ ಬಂದು ನೃತ್ಯ ಮಾಡ್ತಿರೋ ಅನ್ನದಾತರು, ಪರಸ್ಪರ ಗುಲಾಲು ಎರಚಿ ಸಿಹಿ ಹಂಚಿ ಸಂಭ್ರಮಿಸ್ತಿರೋ ರೈತರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಸತತ 9 ದಿನಗಳಿಂದ ನಡೆಯುತ್ತಿದ್ದ ರೈತರ ಹೋರಾಟಕ್ಕೆ ತೆರೆ ಬಿದ್ದಿದೆ. ಒಂದು ವಾರ ಕಳೆದು 2ನೇ ವಾರಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಬೆಲೆ ಜ್ವಾಲೆಗೆ ಸರ್ಕಾರ ಮಂಡಿಯೂರಿದೆ. ರೈತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿದ್ದು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನೀಡುವುದಾಗಿ ಸರ್ಕಾರ ಒಪ್ಪಿಕೊಂಡಿದೆ. ಬೆಂಗಳೂರಿನಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರೊಂದಿಗೆ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನೀಡುವುದಾಗಿ ಘೋಷಣೆ ಮಾಡಿದ್ರು. ಸಿಎಂ ಬೆಂಗಳೂರಿನಲ್ಲಿ ದರ ನಿಗದಿಪಡಿಸುತ್ತಿದ್ದಂತೆ ಇತ್ತ ಬೆಳಗಾವಿ ನಗರ ಸೇರಿದಂತೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ರೈತರು ಸಂಭ್ರಮಾಚರಣೆ ನಡೆಸಿದ್ರು. ಸರ್, ಇದು ಫ್ಯಾಕ್ಟರಿ ಅವರು ಏನು ಮಂಡತನ ಮಾಡಿದ್ರು, ನಮಗೊಂದಿಷ್ಟೆಲ್ಲ ಒಳಕ್ಕಿತ್ತು. ಯಾವ ರೀತಿ ಹೋರಾಟ ಮಾಡೋದು, ಹೈವೇಗೆ ಹೋಗೋದು, ಇಲ್ಲೇ ಮಾಡೋದು, ಚಳವಳಿ ರೂಪ ಬೇರೆ ತಗೊಳ್ಳೋದು, ಫ್ಯಾಕ್ಟರಿ ಅವ್ರನ್ನ ಯಾವ ರೀತಿ ಭಾಗಿಸ್ಬೇಕು ಅಂತೇಳಿ ಸಾಕಷ್ಟು ಜಾರಿ ಚರ್ಚೆಯನ್ನು ಮಾಡಿದಾಗ ನನಗನ್ನಿಸ್ತು, ನಂಜುಂಡಸ್ವಾಮಿಯವರ ತತ್ವ ಹೆಂಗಿತ್ತು ಅಂದ್ರೆ, ಸರ್ಕಾರ ನಾವಿದ್ದಲ್ಲಿ ಬರಬೇಕು, ಅಧಿಕಾರಿಗಳು ನಾವಿದ್ದಲ್ಲಿ ಬರಬೇಕು. ತಾವು ನೋಡಿದಿರಿ, ನಾನು ವೇದಿಕೆ ಬಿಟ್ಟು ಒಂದು ಕ್ಷಣ ಹೊರಗೆ ಹೋಗಲಿಲ್ಲ. ಯಾಕಂದರೆ ರೈತರನ್ನು ಮಣ್ಣು ಕೊಡ್ತಕ್ಕಂಥ ಕೆಲಸ ಆಗಬಾರ್ದು. ಆಮೇಲೆ ರೈತ ಸಂಘದ ಹೆಸರು ಕೆಡಿಸೋ ಸಲುವಾಗಿ ನನ್ನನ್ನು ಮೀಟಿಂಗ್ ಒಯ್ಯಬೇಕು, ಚರ್ಚೆ ಮಾಡ್ಲಿಕ್ಕೆ ಒಯ್ಯಬೇಕು, ಚುನಾವಣೆ ಒಯ್ಬೇಕಂತ ಮಾಡಿದ್ರು. ಅದು ಸಾಧ್ಯ ಆಗಲಿಲ್ಲ. ರೈತರ ಮಧ್ಯದಲ್ಲಿ ಚರ್ಚೆ ಆಯಿತು. ರೈತ ಸಂಘ ಪ್ರಾಮಾಣಿಕದ, ಚುನಪ್ಪ ಪೂಜಾರಿ ಗುರುಜಿ ಪ್ರಾಮಾಣಿಕದಾರ, ರೈತರಿಗೆ ಗೆಲುವಾಗ್ಯದ. ಹೋರಾಟ ಮುಕ್ತಾಯ ಸರ್, ಮುಕ್ತಾಯ ಸರ್, ನಮಗೆ ಗೆಲುವಾಗ್ಯದ. ದಿನದಿಂದ ದಿನಕ್ಕೆ ರೈತರ ಹೋರಾಟ ತೀವ್ರತೆಯನ್ನ ಪಡೆದುಕೊಂಡಿತ್ತು. ಅದರಲ್ಲೂ ನಿನ್ನೆ ರೈತರ ಸೋಗಿನಲ್ಲಿ ಬಂದ ಕೆಲ ಕಿಡಿಗೇಡಿಗಳು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಿಗೆಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಘಟನೆಯಲ್ಲಿ ಕೆಲ ಪೊಲೀಸರು ಗಾಯಗೊಂಡ ಘಟನೆಯೂ ಸಹ ನಡೆಯಿತು. ಇದನ್ನ ಮಾಧ್ಯಮಗಳ ಮೂಲಕ ಗಮನಿಸಿದ ಸಿಎಂ ಸಿದ್ದರಾಮಯ್ಯ ಪ್ರಕರಣದ ಗಂಭೀರತೆ ಮತ್ತು ತೀವ್ರತೆ ಅರಿತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಸಭೆ ನಡೆಸಿದ್ರು. 3,200 ರೂಪಾಯಿ ಪ್ರತಿ ಟನ್ಗೆ ನೀಡಿ ಮೇಲಿನ 100 ರೂಪಾಯಿಯಲ್ಲಿ ಮಾಲೀಕರು 50 ರೂಪಾಯಿ ಹಾಗೂ ಸರ್ಕಾರದ ಕಡೆಯಿಂದ 50 ರೂಪಾಯಿ ನೀಡಿ ಒಟ್ಟು 3,300 ರೂಪಾಯಿ ನೀಡಲು ಒಪ್ಪಿಗೆ ಸೂಚಿಸಿದರು. ಸಿಎಂ ಘೋಷಣೆ ಮಾಡ್ತಿದ್ದಂತೆ ರೈತರು ಕುಣಿದು ಕುಪ್ಪಳಿಸಿದ್ರು. ಕಬ್ಬು ತೂರಾಡುತ್ತಾ ಡಿಜೆ ಹಾಡಿಗೆ ಸ್ಟೆಪ್ ಹಾಕಿ ಸಂತಸ ಪಟ್ರು. ಇನ್ನು ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ರೈತ ಮುಖಂಡ ಚುನಪ್ಪ ಪೂಜೇರಿ, ಇದು ರೈತರ ಗೆಲುವು, ಈ ಗೆಲುವು ರೈತ ದೇವರುಗಳಿಗೆ ಸಮರ್ಪಣೆ ಅಂದ್ರು. 3,300 ಮುಖ್ಯಮಂತ್ರಿ ಅವರ ಘೋಷಣೆ ಮಾಡ್ಯಾರು, ಅದನ್ನ ನಾವು ವಿರೋಧ ಮಾಡಲ್ಲ. ನಾಳೆ ಕೂಡ ನಾನು ಕಬ್ಬು ಬೆಳೆಗಾರರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹಲವಾರು ಈ 1,000 ಟನ್ 5,000 ಟನ್ ಬೆಳೀತಕ್ಕಂಥ ಮುಖಂಡರಿದ್ದಾರೆ ಇದಕ್ಕೆ ಫೌಂಡೇಶನ್. ಯಾಕಂದರೆ ಅವರು ತೀರ್ಮಾನ ಮಾಡಬೇಕಾಗಿದೆ. ಆಮೇಲೆ ಅವ್ರು ಒಬ್ಬರೇ ಸರ್ಕಾರದಿರ್ತಕ್ಕಂಥ ಮಂತ್ರಿಯವರು ಬಂದೇ ನಾಳೆ ಅಧಿಕೃತವಾಗಿ ನಾಳೆ ನಾವು 1,00,000 ಜನ ಸೇರ್ತೀವಿ. ಅಲ್ಲೇ ಆ 1,00,000 ಜನದಲ್ಲಿ ಬಂದಾಗನ ಆ ಚಳವಳಿ ಮುಗಿಯೋದು. ಹಂಗಾಗಿ ಕೂತು ಹೇಳಿ ನಾವು ಮುಗಿಹರಿಸ್ಕೊಳ್ಳಲ್ಲ. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 9 ದಿನಗಳಿಂದ ನಡೀತಾ ಇದ್ದ ರೈತ ಹೋರಾಟಕ್ಕೆ ತೆರೆ ಬಿದ್ದಿದೆ. ಇಂದಿನಿಂದಲೇ ಸಕ್ಕರೆ ಕಾರ್ಖಾನೆಗಳು ಎಂದಿನಂತೆ ಪ್ರಾರಂಭವಾಗಲಿವೆ. ಅಲ್ಲದೆ ಕಬ್ಬು ಕಟಾವು ಸೇರಿದಂತೆ ಕಬ್ಬು ಸಾಗಾಟ ಪ್ರಕ್ರಿಯೆಯೂ ಸಹ ಪ್ರಾರಂಭವಾಗಲಿದೆ. ರೈತರ ಹೋರಾಟದ ಮುಂದೆ ಸರ್ಕಾರ ಮಣಿದಿದ್ದು ಸದ್ಯ ಅನ್ನದಾತನ ಮುಖದಲ್ಲಿ ಮಂದಹಾಸ ಮೂಡಿದೆ. ಕ್ಯಾಮರಾಮನ್ ವಿನಾಯಕ್ ಜೊತೆ ದಿಲೀಪ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.